ಪದೇ ಪದೇ ನೆನಪಾಗುವಂಥ ವ್ಯಕ್ತಿನ ಮರೆಯೋದು ಹೇಗೆ? ಎಷ್ಟೋ ಜನ ಇದನ್ನು ಕೌನ್ಸಿಲಿಂಗಲ್ಲಿ ಕೇಳ್ತಾರೆ, ಸರ್ ಐ ಕಾಂಟ್ ಫರ್ಗೆಟ್ ಸರ್, ನನಗೆ ಮರೆಯೋಕ್ಕೆ ಆಗ್ತಿಲ್ಲ ಸರ್, ಆ ಘಟನೆಗಳು ತುಂಬ ಕಾಡ್ತಾ ಇದೆ ನನಗೆ ಅಂತ ಹೇಳ್ತಾರೆ. ಆ್ಯಂಡ್ ತುಂಬ ಜನರ ಲೈಫಲ್ಲೂ ನಡೀತಾ ಇದೆ. ಯಾವುದೋ ಒಂದು ವಿಚಾರ ಅಥವಾ ವ್ಯಕ್ತಿ ತುಂಬ ಹಚ್ಕೊಂಡಾಗ ಅವ್ರ ನೆನಪು ಕಾಡ್ತಾ ಇರತ್ತೆ. ಅದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು, ಅದನ್ನು ಮರಿಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರದ ವಿಡಿಯೋಗಳು ಸಿಗುತ್ತೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಹಾಗೇನೇ ನಿಮಗೆ PDF ಬೇಕು, 21 ಡೇಸ್ ಒಂದು PDF ಫಾಲೋ ಅಪ್ ಮಾಡಿ ನೀವು, ಅಂದರೆ ಸ್ಟಡಿ ಮಾಡಿ ಕ್ಲಿಯರಾಗಿ, ನೀವು ಆ ಒಂದು ಡಿಪ್ರೆಷನಿಂದ ಆಚೆ ಬರ್ತೀರಿ. ಆ ಥರದ PDF ಇದೆ ನಮ್ಮ ಹತ್ರ. ಸೊ ಆ್ಯಂಡ್ ಅದಕ್ಕೆ ಚಾರ್ಜಸ್ ಕೂಡ ಇರುತ್ತೆ. ಸೊ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು PDF ಕಳಿಸ್ತೀನಿ. ಬಟ್ ಚಾರ್ಜಸ್ ಇರುತ್ತೆ, ಕೌನ್ಸಿಲಿಂಗಿಗೂ ಇರುತ್ತೆ ಆ್ಯಂಡ್ PDFಗೂ ಇರುತ್ತೆ. ಬಿಕಾಸ್ ಟೈಮ್ ಇನ್ವೆಸ್ಟ್ ಮಾಡಿರ್ತೀವಿ ಆ್ಯಂಡ್ ಪ್ರೊಫೆಷನ್ ಇರೋದ್ರಿಂದ ಯು ಹ್ಯಾವ್ ಟು ಟೇಕ್ ಫೀಸ್. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಪದೇ ಪದೇ ನೆನಪಾಗೋ ವ್ಯಕ್ತಿನ ಮರಿಬೇಕು ಅಂದರೆ ಸತ್ಯ ಆ್ಯಂಡ್ ಕಲ್ಪನೆ ನಡುವಿನ ವ್ಯತ್ಯಾಸನ ನೀವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸತ್ಯ ಮತ್ತು ಕಲ್ಪನೆ, ಎಕ್ಸಾಂಪಲ್, ಈಗ ಯಾರೋ ನಿಮಗೆ ಮೋಸ ಮಾಡಿದ್ದಾರೆ, ಯಾರೋ ನಿಮಗೆ ಬಿಟ್ಟು ಹೋಗಿದ್ದಾರೆ ಅನ್ಕೊಳ್ಳೋಣ. ಕಲ್ಪನೆ ಮಾಡ್ಕೊಳ್ತಿರ್ತೀರಿ ಯಾವುದ್ರ ಬಗ್ಗೆ, ನಾವು ಹಂಗಿದ್ವಿ, ತುಂಬ ಚೆನ್ನಾಗಿದ್ವಿ ಲೈಫಲ್ಲಿ, ಈಗ ನಮ್ಮ ಜೊತೆಗಿಲ್ಲ ಅನ್ನೋದು ಕಲ್ಪನೆ ಬರ್ತಾ ಇರತ್ತೆ. ಸತ್ಯ ಏನಿದೆ ಆ್ಯಕ್ಚುಲಿ, ಬಿಟ್ಟು ಹೋಗಿರೋವಂಥದ್ದು ಸತ್ಯ, ನಮ್ಮ ಜೊತೆಗಿಲ್ಲ ಅನ್ನೋದು ಸತ್ಯ, ಇನ್ನು ಮುಂದೆ ಇರೋಲ್ಲ ಅನ್ನೋದು ಸತ್ಯ. ಈ ಸತ್ಯದ ಮೇಲೆ ನೀವು ಅರ್ಥ ಮಾಡ್ಕೊಳಕ್ಕೆ ಹೋಗ್ಬೇಕು ಸಿಚುವೇಶನ್ಸ್ಗಳನ್ನು. ನಿಮ್ಮ ಥಾಟ್ ಪ್ರೊಸೆಸ್ಸನ್ನು ನೀವು ರೆಡಿ ಮಾಡಬೇಕು. ಯಾವ ಥರ? ಈಗ ಆ ವ್ಯಕ್ತಿ ನನ್ನ ಲೈಫಲ್ಲಿ ಇಲ್ಲ, ಈಗ ಯಾರೋ ಒಬ್ಬರು ಸತ್ತೋಗ್ಬಿಟ್ರೆ ನಾವು 3 ತಿಂಗಳು 6 ತಿಂಗಳು 1 ವರ್ಷ ನಾವು ತುಂಬ ಕೊರಗ್ತಿರ್ತೀವಿ. ಆಮೇಲೆ ರೂಢಿ ಆಗುತ್ತೆ. ಹೆಂಗೆ ರೂಢಿ ಆಗುತ್ತೆ? ಓಕೆ, ಇನ್ಮೇಲೆ ನಮ್ಮ ಲೈಫಲ್ಲಿ ಇಲ್ಲ, ನಾವು ನಮ್ಮ ಲೈಫ್ನ ನಾವು ನೋಡ್ಕೊಳ್ಬೇಕು ಅನ್ನೋದೊಂದು ರೂಢಿ ಆಗುತ್ತೆ. ಸೊ ಆ್ಯಸ್ ಯೂಶ್ವಲ್ ಯಾರೋ ಬಿಟ್ಟು ಹೋದಾಗ, ಬ್ರೇಕಪ್ ಆದಾಗ, ಇನ್ನು ಮುಂದೆ ಆ ವ್ಯಕ್ತಿ ನಮ್ಮ ಲೈಫಲ್ಲಿ ಇಲ್ಲ. ಓಕೆ, ನಮ್ಮ ಲೈಫಲ್ಲಿ ಅವ್ರಿಗೂ ನಮಗೂ ಕಾಂಟ್ಯಾಕ್ಟ್ ಇಲ್ಲ, ಡಿಸ್ಕನೆಕ್ಟ್ ಆಗಿ ಹೋಗಿದೆ. ನಾನು ನನ್ನ ಲೈಫ್ನ ಹೇಗೆ ನಾನು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ಬೇಕು ಅನ್ನೋದು ಸತ್ಯ. ಇದ್ರ ಬಗ್ಗೆ ಮಾತ್ರ ನಿಮ್ಮ ಥಾಟ್ ಪ್ರೊಸೆಸ್ನ ಬಿಲ್ಡ್ ಮಾಡ್ತಾ ಹೋಗಿ. ನಿಮ್ಗೆ ಆಗ್ತಿಲ್ಲ ಅಂತ ಹೇಳಿದ್ರೆ ಸೊ ಕೌನ್ಸಿಲಿಂಗ್ ತಗೊಳ್ಳಿ. ಡೆಫಿನೆಟ್ಲಿ ನಾನು ನಿಮಗೆ ವಿತ್ ಎಕ್ಸಾಂಪಲ್ ನಿಮಗೆ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಸ್ತೀನಿ, ಹೇಗೆ ಆ ಒಂದು ಸಿಚುವೇಶನಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ. ಅದಕ್ಕೆ ಚಾರ್ಜಸ್ ಕೂಡ ಇರುತ್ತೆ. ಸೊ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ, ಅವ್ರು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೆನಪುಗಳನ್ನು ಜಾಸ್ತಿ ಹೊತ್ತು ಹಿಡಿದಿಟ್ಕೊಳ್ಬೇಡಿ. ಈಗ ನೀವು ಖಾಲಿ ಕೂತಿದ್ದೀರಾ ಅಂದಮೇಲೆ ನಿಮಗೆ ನೆನಪಾಗೋದೇ ಹಿಂದಿಂದು. ನಿಮಗೆ ಎಕ್ಸಾಂಪಲ್ ಈಗ ಏನಂತ ಹೇಳಿದ್ರೆ, ಅದನ್ನೇ ಜಾಸ್ತಿ ನೆನಪು ಮಾಡ್ಕೊಂಡಾಗ ಅದೇ ಕಣ್ಮುಂದೆ ಬರುತ್ತೆ ನಿಮಗೆ. ವಾಟ್ ಯು ಥಿಂಕ್ ಯು ಬಿಕಮ್ ಅಂತ ಹೇಳ್ತೀವಿ. ಯಾವುದನ್ನು ಯೋಚಿಸ್ತೀರಾ ಜಾಸ್ತಿ ಪದೇ ಪದೇ, ಅದೇ ನಿಮ್ಮ ಕಣ್ಮುಂದೆ ಬರುತ್ತೆ, ಅದೇ ಬೇಕು ಅಂತ ಶುರುವಾಗುತ್ತೆ. ಸೊ ಆ ನೆನಪುಗಳನ್ನು ಜಾಸ್ತಿ ಹೊತ್ತಲ್ಲಿ ಇಟ್ಕೊಬೇಡಿ. ನೀವು ಕೆಲಸದ ಕಡೆ ಫೋಕಸ್ ಮಾಡಿ. ಆ್ಯಂಡ್ ಏನು ಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ ಲೈಫಲ್ಲಿ, ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡಿ. ಯಾವುದು ಮರಿಬೇಕು ಅಂದ್ಕೊಂಡಿದ್ದೀರಿ ಅದನ್ನು ನೆನಪು ಆಗಬಾರ್ದು ಅಂತ ಹೇಳಿ ಅದನ್ನು ತಲೆಯಲ್ಲಿ ಇಟ್ಕೋಬೇಡಿ. ಆ ನೆನಪುಗಳನ್ನು ಈಗೇನು ಕೆಲಸ ಮಾಡಬೇಕಲ್ಲ ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಗುರಿ, ಕನಸು, ಬದುಕು, ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾನು ಅದೇ ಹೇಳ್ತೀನಿ, ಏನು ಬೇಕೀಗ ನಿಮ್ಮ ಲೈಫಲ್ಲಿ, ಅವರಂತೂ ಹೋಗಿ ಆಯಿತು. ನೆಕ್ಸ್ಟು ನಿಮ್ಮ ಕಂಪ್ಲೀಟ್ ಥಾಟ್ ಪ್ರೊಸೆಸ್ ಆ್ಯಂಡ್ ನೀವು ಆ್ಯಕ್ಟಿವ್ ಆಗಿರಬೇಕಾಗಿರೋದು, ಎಫರ್ಟ್ ಆಗಬೇಕಾಗಿರೋದು, ಕೆಲಸ ಮಾಡಬೇಕಾಗಿರೋದು ಏನು ಬೇಕಲ್ಲ ಲೈಫಲ್ಲಿ, ಅದ್ರ ಮೇಲೆ. ಇದು ಪ್ರಾಕ್ಟಿಕಲ್ ಎಕ್ಸಾಂಪಲ್. ಈಗ ನೀವು ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಹೇಳಿದ್ರೆ ಎವ್ರಿ ಡೇ 9 to 10 hours ನೀವು ಕ್ರಿಕೆಟ್ ಮೇಲೇ ಫೋಕಸ್ ಮಾಡಿ. ಹೇಗೆ ನಾನು ಒಳ್ಳೆ ಬ್ಯಾಟ್ಸ್ಮನ್ ಆಗಬೇಕು, ಹೇಗೆ ನಾನು ಒಳ್ಳೆ ಬೌಲರ್ ಆಗಬೇಕು, ಹೇಗೆ ನಾನು IPL ಸೇರ್ಕೊಬೇಕು, ಹೇಗೆ ನಾನು ಅಂದರೆ ಅದ್ರ ಬಗ್ಗೆ ಅದರಿಂದನೇ ನೀವು ಇಂಟ್ರೆಸ್ಟ್ ಕೊಟ್ಬಿಟ್ಟು ಅದ್ರ ಮೇಲೇ ಫೋಕಸ್ ಮಾಡಿ, ಅದನ್ನು ಆ್ಯಕ್ಟಿವ್ ಆಗಿ ಇಟ್ಕೊಂಡು ಎಫರ್ಟ್ ಹಾಕಿದರೆ ಮಾತ್ರ ಅದ್ರ ಕಡೆ ಡೈವರ್ಟ್ ಆಗ್ತೀರಿ. ಏನು ಬೇಕು ಸಿಗತ್ತೆ. ನೀವು ಖಾಲಿ ಕೂತ್ಕೊಂಡ್ಬಿಟ್ಟು ನೆನಪುಗಳ ಬಗ್ಗೆ ಯೋಚನೆ ಮಾಡಿದ್ರೆ ಅದೇ ಸಿಗುತ್ತೆ, ಇನ್ನೇನೂ ನಿಮಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಮರೆಯೋದಕ್ಕಂತೂ ಆಗೋದೇ ಇಲ್ಲ ಹಿಂಗೆ ಮಾಡಿದ್ರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಗಮನ ಬೇರೆ ಚಟುವಟಿಕೆ ಮೇಲೆ ಹರಿಸದೆ. ನೀವೇನಾಗಬೇಕು ಅಂದ್ಕೊಂಡಿದ್ರೆ ಅದ್ರ ಕಡೆ ನಿಮ್ಮ ಡೈವರ್ಟ್ ಜಾಸ್ತಿ ಹೋಗಲಿ. ಚಟುವಟಿಕೆ ಅಂತ ಹೇಳಿದ್ರೆ ಎಕ್ಸಾಂಪಲ್, ಈಗ ಇಂಟ್ರೆಸ್ಟ್ ಕೊಟ್ಟು ಅದರಲ್ಲಿ ನಾ ಕ್ರಿಕೆಟ್ ಬಗ್ಗೆ ಎಕ್ಸಾಂಪಲ್ ತೊಗೊಂಡೆ ನಾನು. ಇಂಟ್ರೆಸ್ಟ್ ಕೊಟ್ಟು ಡೈಲಿ ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡಿ. ಕುತ್ಕೊಂಡ್ಬಿಟ್ಟು ನಾನೀಗ ಇಮ್ಯಾಜಿನ್ ಮಾಡಿಕೊಂಡು ನಾನು ಕ್ರಿಕೆಟ್ ಆಡ್ತಾ ಇದ್ದೀನಿ, ನೋ, ನಾಟ್ ಲೈಕ್ ದ್ಯಾಟ್. ಪ್ರಾಕ್ಟಿಕಲ್ ಆಗಿ ನೀವು ಫೀಲ್ಡಿಗೆ ಇಳಿದ್ಬಿಟ್ಟು ಅಲ್ಲಿ ಆಟ ಆಡಿ, ಅದ್ರ ಮೇಲೆ ಫೋಕಸ್ ಮಾಡಿ. ನಾನು ಇವತ್ತು ಇದನ್ನು ಕಲೀಲೇಬೇಕು ಅಂತ ಹೊರಡಿ, ಆಕ್ಟಿವಿಟೀಸಲ್ಲಿ ಹೋಗಿ. ಹಿಂದೆ ನೆನಪು ಮರ್ತೆ ಹೋಗ್ಬಿಡ್ತೀರಾ ನೀವು. ಇದು ಸೈಕಾಲಜಿ ಅದನ್ನೇ ಹೇಳುತ್ತೆ. ಯಾವುದನ್ನ ನಮ್ಮ ಥಾಟ್ ಪ್ರೊಸೆಸ್ ಅಥವಾ ಮೈಂಡನ್ನು ಇನ್ವಾಲ್ವ್ಮೆಂಟ್ ಮಾಡ್ತೀವಿ, ಹಿಂದೆ ಮರ್ತು ಬಿಡ್ತೀವಿ ಹಿಂದೆ ಇರೋದನ್ನ ಅಂತ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಮೌಲ್ಯ ಅರಿಯದವರಿಗೆ ನೀವು ಏನು ಮಾಡಬೇಕಂದ್ರೆ ಬಿಟ್ಬಿಡ್ಬೇಕು. ಎಕ್ಸಾಂಪಲ್, ಈಗ ನಿಮ್ಮ ಮೌಲ್ಯ ಅರಿದೇನಂದ್ರೆ ನಿಮ್ಮ ವ್ಯಾಲ್ಯೂಸ್ ಗೊತ್ತಿಲ್ದಿರ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ವ್ಯಾಲ್ಯೂಸ್ ಗೊತ್ತಿಲ್ದಿರ ನಿಮ್ಮನ್ನು ಅವಾಯ್ಡ್ ಮಾಡಿದ್ದಾರೆ ಅಂದಮೇಲೆ ನಿಮ್ಮ ವ್ಯಾಲ್ಯೂಸ್ ಇಸ್ ವೆರಿ ಪ್ರಿಸಿಯಸ್. ಸೊ ಅಂದಮೇಲೆ ನಿಮ್ಮ ವ್ಯಾಲ್ಯೂಸನ್ನು ಕಾಪಾಡಿಕೊಂಡು ಆ ವ್ಯಕ್ತಿಗಳನ್ನು, ಯಾರು ನಿಮಗೆ ವ್ಯಾಲ್ಯೂಸ್ ಕೊಡಲ್ಲ ಆ ವ್ಯಕ್ತಿಗಳನ್ನು ಅವಾಯ್ಡ್ ಮಾಡ್ತಾ ಬನ್ನಿ. ಇದಿಷ್ಟು ಕೆಲಸ ಮಾಡಿ ಸಾಕು. ಇದು ಇಟ್ ಟೇಕ್ ಲಿಟಲ್ ಟೈಮ್, 3 months 6 months ಟೈಮ್ ತೊಗೊಳುತ್ತೆ, ಅಥವಾ 1 year ಟೈಮ್ ತೊಗೊಳ್ಬೋದು. ಡಿಪೆಂಡ್ ಅಪಾನ್ ಅವ್ರ ಥಾಟ್ ಪ್ರೊಸೆಸ್ ಮೇಲೆ, ಅವ್ರ ಇಂಟ್ರೆಸ್ಟ್ ಮೇಲೆ, ಅವ್ರ ಆಕ್ಟಿವಿಟೀಸ್ ಮೇಲೆ, ಅವರು ಡೇ ಟು ಡೇ ಲೈಫ್ ರುಟೀನ್ ಮೇಲೆ.
ನಿಮಗೆ ಇನ್ನೂ ಕೂಡ ಇದು ವಿಡಿಯೋ ನೋಡಿದ ಮೇಲೆ ಸ್ಯಾಟಿಸ್ಫೈ ಆಗ್ತಿಲ್ಲ ಆ್ಯಂಡ್ ಕ್ಲಾರಿಟಿ ಸಿಗ್ತಿಲ್ಲ ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನೇ ನಿಮ್ಗೆ ಕೌನ್ಸಿಲಿಂಗ್ ಮಾಡ್ತೀನಿ. ಅದಕ್ಕೆ ಚಾರ್ಜಸ್ ಇರುತ್ತೆ, ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡ್ಬೋದು. ಸ್ನೇಹಿತರೆ, ಹೇಗನ್ನಿಸ್ತು ವಿಡಿಯೋ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಅಗೇನ್ ಹೇಳ್ತಿದ್ದೀನಿ, ಸೊ ಕೌನ್ಸಿಲಿಂಗ್ ಬೇಕಾ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕ್ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.